ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹುಲಕ, ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಮೂಡ್ ಅಂತೇಳಿ ಕರಿತೀವಿ. ಏನ್ರಿ, ಸಂಖ್ಯಾಶಾಸ್ತ್ರದಲ್ಲಿ ಬರುವಂಥ ಅತಿ ಪ್ರಮುಖವಂತ ಬರುವಂಥ ಮತ್ತೊಂದು ಟಾಪಿಕ್ ಯಾವುದು? ಬಹುಲಕ ಅಥವಾ ಮೂಡ್ ಅಂತೇಳಿ. ಬಹುಲಕ ಅಂದ್ರೇನು, ಅದರ ಮಹತ್ವದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬಹುಲಕಕ್ಕೆ ಸಂಬಂಧಪಟ್ಟಂಥ ಅದರ ವ್ಯಾಖ್ಯೆ ಮತ್ತು ಅದರ ಅರ್ಥವನ್ನು ಗಮನಿಸುವುದಾದರೆ, ಬಹುಲಕ ಅಂತಂದ್ರೆ ಒಂದು ಅಂಕಿಅಂಶಗಳ ಸಮೂಹದಲ್ಲಿ ಅತ್ಯಧಿಕ ಬಾರಿ ಅಥವಾ ಅತಿ ಹೆಚ್ಚು ಬಾರಿ ಕಾಣಿಸುವ ಮೌಲ್ಯವನ್ನು ನಾವೇ ಕರಿತೀವಿ ಪ್ರಚಲಿತ, ಅಥವಾ ಇದಕ್ಕೆ ನಾವು ಬಹುಲಕ ಅಂತ ಕರಿತೀವಿ ಅಂಥೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಏನು, ಒಂದು ಅಂಕಿಅಂಶಗಳ ಸಮೂಹ ಏನು ಬರ್ತದಲ್ಲ, ಆ ಅಂಕಿಅಂಶಗಳ ಸಮೂಹದಲ್ಲಿ ಅತ್ಯಧಿಕ ಬಾರಿ ಅಥವಾ ಅತಿ ಹೆಚ್ಚು ಬಾರಿ ಕಾಣಿಸುವಂಥ ಒಂದು ಮೌಲ್ಯಕ್ಕೆ ನಾವು ಬಹುಲಕ ಅಥವಾ ಮೋಡ್ ಅಂತೇಳಿ ಕರಿತೇವೆ. ಇಲ್ಲಿ ಒಂದು ಡೇಟಾ ಅಂತಂದರೆ ಅದಕ್ಕೆ ನಾವು ದತ್ತಾಂಶ ಅಂತ ಕರಿತೀವಿ. ಡೇಟಾದಲ್ಲಿ ಹೆಚ್ಚು ಆವರ್ತಿಯನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹೆಚ್ಚು ಆವರ್ತಿಯನ್ನು ಹೊಂದಿರುವ ಮೌಲ್ಯವೇ ನಾವು ಬಹುಲಕ ಅಂತೇಳಿ ಕರಿತೀವಿ. ಹೆಚ್ಚು ಆವೃತ್ತಿ ಅಂತಂದ್ರೆ ಅತ್ಯಧಿಕ ಬಾರಿ ಬರುವಂಥ ಒಂದು ಮೌಲ್ಯ ಇದೆಯಲ್ಲ, ಅಂಕಿಅಂಶ ಇದೆಯಲ್ಲ, ಅದಕ್ಕೆ ನಾವು ಬಹುಲಕ ಅಂತೇಳಿ ಕರೆಯುವಂಥ ಒಂದು ಕೆಲಸ ಆಗ್ತದೆ. ಅಂದರೆ ಇಲ್ಲಿ ಸುಲಭವಾಗಿ ನಾವು ಹೇಳ್ಬೇಕಂತಂದ್ರೆ, ಅತ್ಯಂತ ಸಾಮಾನ್ಯವಾದಂಥ ಮೌಲ್ಯ ಯಾವುದು ಇರುತ್ತಲ್ಲ, ಅದಕ್ಕೆ ನಾವು ಬಹುಲಕ ಅಂತೇಳಿ ಕರಿತೀವಿ. ಏನ್ರಿ, ಒಂದು ದತ್ತಾಂಶದ ಸಮೂಹದಲ್ಲಿ ಅತಿ ಹೆಚ್ಚು ಬಾರಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಮೌಲ್ಯ ಇರುತ್ತಲ್ಲ, ಆ ಮೌಲ್ಯಕ್ಕೆ ನಾವು ಬಹುಲಕ ಅಥವಾ ಮೂಡ್ ಅಂತೇಳಿ ಕರೆಯುತ್ತೇವೆ. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಉದಾಹರಣೆ ಐತೆ ನೋಡ್ರಿ. ಇಲ್ಲಿ ಒಂದು ದತ್ತಾಂಶಗಳ ಸಮೂಹವನ್ನು ಕೊಡಲಾಗಿದೆ, ಉದಾಹರಣೆಗೆ ಅಂಕಗಳಂತೇಳಿ. ಇಲ್ಲಿ ಅಂಕಗಳೇನದಾವೆ, ಇಲ್ಲಿ 4, 6, 8, 8, 10 ಅಂತ ಕೊಡಲಾಗಿದೆ. ಇಲ್ಲಿ ಕೊಟ್ಟಂಥ ದತ್ತಾಂಶದಲ್ಲಿ ಈ 8 ಏನಿದೆಯಲ್ಲ, 8 2 ಬಾರಿ ಏನಾಗಿದೆ, ಪುನರಾವರ್ತನೆ ಆಗಿದೆ. ಹೀಗಾಗಿ ಈ ಕೊಟ್ಟಂಥ ದತ್ತಾಂಶದಲ್ಲಿ ಬಹುಲಕ ಯಾವಂತಂದ್ರೆ 8 2 ಬಾರಿ ಅಥವಾ ಅತಿ ಹೆಚ್ಚು ಬಾರಿ ಬಂದಿರುವಂಥ ಈ ದತ್ತಾಂಶದಲ್ಲಿ ಅಂಕಿ ಯಾವುದು ವಿದ್ಯಾರ್ಥಿಗಳೇ? 8. ಈ 8ಕ್ಕೆ ನಾವು ಏನು ಕರಿತೀವಿ? ಬಹುಲಕ ಅಂತೇಳಿ ಕರೆಯುತ್ತೇವೆ. ಇನ್ನೊಂದು ಉದಾಹರಣೆ ತಗೋಬೇಕಂತಂದ್ರೆ 2, 4, 6, 2, 8 ಮತ್ತು 2. ಈ ಒಂದು ಉದಾಹರಣೆ ತೆಗೆದುಕೊಂಡಾಗ ಇದರಲ್ಲಿ ಬರುವಂಥ ಬಹುಲಕವನ್ನು ಕಂಡುಹಿಡಿಯಂತಂದ್ರೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ? ಈ ಕೊಟ್ಟಂಥ ದತ್ತಾಂಶದಲ್ಲಿ 2 1 ಸಾರಿ ಬಂದಿದೆ, 2 2. ಈ 2 ಸಂಖ್ಯೆ ಏನಿದೆಯಲ್ಲ, ಈ ಕೊಟ್ಟಂಥ ದತ್ತಾಂಶದಲ್ಲಿ 3 ಸಾರಿ ಬಂದಿದೆ. ಇನ್ನು ಉದಂಥ 4 ಆಗ್ಬೋದು, 6 ಆಗ್ಬೋದು, 8 ಆಗ್ಬೋದು, ಇದು ಒಂದೊಂದು ಸಾರಿ ಬಂದಿದೆ. ಆದರೆ 2 ಎಂಬ ಸಂಖ್ಯೆ 3 ಸಾರಿ ಬಂದಿರೋದರಿಂದ ಈ ಕೊಟ್ಟಂಥ ದತ್ತಾಂಶದಲ್ಲಿ ಬಹುಲಕ ಯಾವುದು ಅಂತಂದ್ರೆ 2 ಬಹುಲಕ ಆಗುತ್ತದೆ. ಅದಕ್ಕೆ ಇಲ್ಲಿ ಅರ್ಥ ಏನಿದೆ, ಕೊಟ್ಟಂಥ ದತ್ತಾಂಶದಲ್ಲಿ ಅತ್ಯಧಿಕ ಬಾರಿ ಅಥವಾ ಅತಿ ಹೆಚ್ಚು ಬಾರಿ ಕಾಣಿಸುವಂಥ ಒಂದು ಮೌಲ್ಯ ಇದೆಯಲ್ಲ, ಆ ಮೌಲ್ಯಕ್ಕೆ ನಾವು ಬಹುಲಕ ಅಥವಾ ಮೂಡ್ ಅಂತೇಳಿ ಕರೆಯುತ್ತೇವೆ. ಇಷ್ಟು ವಿದ್ಯಾರ್ಥಿಗಳೇ, ಬಹುಲಕ ಅಂದ್ರೇನು, ಅದರ ಅರ್ಥವನ್ನು ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಬಹುಲಕದ ಅರ್ಥ ಆದಮೇಲೆ ವಿದ್ಯಾರ್ಥಿಗಳೇ, ಬಹುಲಕದ ಮಹತ್ವ ಏನು, ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಹುಲಕ ಮಹತ್ವದಲ್ಲಿ ಒಂದನೆಯ ಮಹತ್ವ ಇಲ್ಲಿ ನೋಡಿ, ಅತ್ಯಂತ ಸಾಮಾನ್ಯ ಮೌಲ್ಯವನ್ನು ಸೂಚಿಸುತ್ತದೆ. ಏನ್ರಿ, ಅತ್ಯಂತ ಸಾಮಾನ್ಯವಾದಂಥ ಮೌಲ್ಯವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಂದರೆ ಈ ಬಹುಲಕ ಎಂಬುದು ದತ್ತಾಂಶದಲ್ಲಿ ಹೆಚ್ಚು ಬಾರಿ ಕಾಣಿಸುವಂತಹ ಮೌಲ್ಯ ಇದೆಯಲ್ಲ, ಆ ಮೌಲ್ಯವನ್ನು ತೋರಿಸುತ್ತದೆ. ಇದು ಜನಸಾಮಾನ್ಯರ ಸಾಮಾನ್ಯ ಪ್ರವೃತ್ತಿಯನ್ನು ಕೂಡ ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ. ಇದು ಬರುವಂಥ ಮೊದಲನೆಯ ಮಹತ್ವ. ಇನ್ನು ಎರಡನೇ ಮಹತ್ವ, ಗುಣಾತ್ಮಕ ಮಾಹಿತಿಗೆ ಸೂಕ್ತವಾಗಿ ಕಂಡುಬರುತ್ತದೆ. ಅಂದ್ರೆ ಗುಣಾತ್ಮಕ ಮಾಹಿತಿ ಅಂತಂದ್ರೆ ಬಣ್ಣಗಳಾಗ್ಬೋದು, ಬ್ರ್ಯಾಂಡ್ಗಳಾಗ್ಬೋದು, ಅಭಿರುಚಿ ಮತ್ತು ಮತದಾನ, ಹೀಗೆ ಹಲವಾರು ಗುಣಾತ್ಮಕ ಮಾಹಿತಿಯನ್ನು ನಾವು ಈ ಬಹುಲಕವನ್ನು ಬಳಸಿಕೊಳ್ಳುವುದರ ಮೂಲಕ ಅದನ್ನು ಕಂಡುಹಿಡಿಯಲು ಬಹಳ ಉಪಯುಕ್ತವಾಗಿ ಕಂಡು ಬರ್ತದೆ. ಯಾವುದು? ಬಹುಲಕ. ಇದು ಎರಡನೆಯ ಮಹತ್ವ. ಇನ್ನು ಬಹುಲಕದ ಮೂರನೇ ಮಹತ್ವ ವಿದ್ಯಾರ್ಥಿಗಳೇ, ಲೆಕ್ಕಿಸಲು ನೋಡಲಿ, ಲೆಕ್ಕವನ್ನು ಮಾಡಲು
ಲೆಕ್ಕಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಹಳ ಸುಲಭವಾಗಿ ಕಂಡು ಬರ್ತದೆ. ಯಾಕಂತಂದ್ರೆ ಈ ಬಹುಲಕವನ್ನು ಅಥವಾ ಮೂಡನ್ನು ಕಂಡುಹಿಡಿಯಲು ಸಂಕೀರ್ಣವಾದಂಥ ಲೆಕ್ಕಾಚಾರದ ಅಗತ್ಯವಿಲ್ಲ. ಕೊಟ್ಟಂಥ ದತ್ತಾಂಶದಲ್ಲಿ ಅತಿ ಹೆಚ್ಚು ಬಾರಿ ಬಂದಂಥ ಮೌಲ್ಯ ಯಾವುದಿರುತ್ತಲ್ಲ ಆ ಮೌಲ್ಯವನ್ನು ಗುರುತಿಸಿದರೆ ನಮಗೆ ಬಹುಲಕ ಲಭ್ಯವಾಗುವುದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಲೆಕ್ಕ ಮಾಡಲು ಬಹುಲಕವು ಬಹಳ ಸುಲಭವಾಗಿ ಕಂಡು ಬರ್ತದೆ. 4. ಅತಿ ಮೌಲ್ಯಗಳಿಂದ ಪ್ರಭಾವಿತವಾಗುವುದಿಲ್ಲ. ಯಾವುದು? ಬಹುಲಕ. ಯಾಕಂದರೆ ಈ ಬಹುಲಕದಲ್ಲಿ ತುಂಬ ದೊಡ್ಡದಾದಂತಹ ಅಥವಾ ತುಂಬ ಚಿಕ್ಕದಾದಂಥ ಮೌಲ್ಯಗಳು ಇದ್ದರೂ ಕೂಡ ಬಹುಲಕದ ಮೇಲೆ ಯಾವುದೇ ಒಂದು ಪರಿಣಾಮವನ್ನು ಬೀರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗುವಂಥ ಅಂಕಿ ಯಾವುದಿರುತ್ತಲ್ಲ ಆ ಅಂಕಿ ಬಹುಲಕವಾಗಿರುವುದರಿಂದ ಇಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತೇಳಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸವನ್ನು ಮಾಡಲು ಬರುವುದಿಲ್ಲ. 4ನೇದು, ಒಂದು ಗ್ರಾಫನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು? ಬಹುಲಕವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಯಾಕಂದ್ರೆ ಗ್ರಾಫನ್ನು ಹಿಸ್ಟೋಗ್ರಾಮ್ನಲ್ಲಿ ಹೆಚ್ಚು ಎತ್ತರದ ಆಯತಾಕಾರದ ವರ್ಗವನ್ನು ಮಾಡೆಲ್ ಕ್ಲಾಸ್ಗಳ ಮೂಲಕ ನಾವು ಬಳಸಿಕೊಳ್ಳುವುದರ ಮೂಲಕ ಗ್ರಾಫಿನಲ್ಲಿ ನಾವೇನು ಮಾಡ್ಬೋದು? ಈ ಬಹುಲಕವನ್ನು ಸುಲಭವಾಗಿ ಲೆಕ್ಕವನ್ನು ಹಾಕಲು ಸಹಾಯಕ ಆಗುತ್ತದೆ. ಇನ್ನು ಬಹುಲಕದ 5ನೆಯ ಮಹತ್ವದ ಅಂಶ ಏನೆಂದು ವಿದ್ಯಾರ್ಥಿಗಳೇ, ವ್ಯಾಪಾರ ಮತ್ತು ಮಾರುಕಟ್ಟೆ ಅಧ್ಯಯನದಲ್ಲಿ ಬಹಳ ಉಪಯೋಗವಾಗಿ ಕಂಡು ಬರ್ತದೆ. ಅಲ್ಲೇ ಯಾಕೆ ಉಪಯುಕ್ತ ಅಂತಂದ್ರೆ ಇಲ್ಲಿ ಕೆಳಗೆ ಕೆಲವೊಂದು ಅಂಶದ ಮಾಡಲಿ ಇದು ಹೆಚ್ಚು ಮಾರಾಟವಾಗುವಂಥ ಗಾತ್ರವನ್ನು ಸುಲಭವಾಗಿ ಮಾಪನ ಮಾಡಬಹುದು. ಹೆಚ್ಚು ಬೇಡಿಕೆ ಇರುವಂಥ ಉತ್ಪನ್ನವನ್ನು ನಾವು ಸುಲಭವಾಗಿ ಗುರುತಿಸಬಹುದು ಅಥವಾ ಹೆಚ್ಚು ಉಪಯೋಗಿಸಲ್ಪಡುವಂಥ ಮಾದರಿಯನ್ನು ಕೂಡ ನಾವು ಕಂಡುಹಿಡಿಯಬಹುದು. ಇವುಗಳನ್ನು ಗುರುತಿಸಲು ಇದು ಬಹಳ ಉಪಯುಕ್ತವಾಗಿ ಕಂಡು ಬರ್ತದೆ. ಏನ್ರಿ? ಹೆಚ್ಚು ಮಾರಾಟವಾಗುವಂಥ ವಸ್ತುವಿನ ಗಾತ್ರ ಯಾವುದು, ಯಾವ ವಸ್ತುವಿಗೆ ಹೆಚ್ಚಿಗೆ ಬೇಡಿಕೆ ಉತ್ಪನ್ನ ಇದೆ, ಆ ಜನರು ಉಪಯೋಗಿಸುವಂಥ ವಸ್ತುವಿನ ಮಾದರಿ ಯಾವುದು, ಇವುಗಳನ್ನು ಈ ಬಹುಲಕವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು? ಸುಲಭವಾಗಿ ಸಾಧನವನ್ನು ಅಥವಾ ಅಳತೆಯನ್ನು ಅಥವಾ ಉಪಯೋಗವನ್ನು ಕಂಡು ಹಿಡಿಬಹುದು. 7. ಓಪನ್ ಎಂಡ್ ವರ್ಗಗಳಲ್ಲಿ ಸಹ ಉಪಯುಕ್ತವಾಗಿ ಕಂಡುಬರುತ್ತದೆ. ಅಂತಂದ್ರೆ ನಾವು ಸರಾಸರಿಯನ್ನು ಏನು ಕಂಡಿರ್ತೇವಲ್ಲ ಅದಕ್ಕೆ ನಾವು ಮೀನ್ ಅಂತ ಕರಿತೀವಿ. ಸರಾಸರಿಯನ್ನು ಲೆಕ್ಕಿಸಲು ಕಷ್ಟವಾದಂಥ ಸಂದರ್ಭಗಳಲ್ಲಿ ನಾವೇನು ಸರಾಸರಿಯನ್ನು ಕಂಡುಹಿಡಿಬೇಕಲ್ಲ ಆ ಕಂಡುಹಿಡಿಯುವಂಥ ಒಂದು ಏನಾದರೂ ಕಷ್ಟದ ಸಮಯ ಬಂತಂದ್ರೆ ಆ ಕಷ್ಟದ ಸಂದರ್ಭಗಳಲ್ಲಿ ಮೂಡನ್ನು ಸಾಮಾನ್ಯ ಮೌಲ್ಯವನ್ನು ನಾವು ಸೂಚಿಸುವುದರ ಮೂಲಕ ನಾವೇನು ಮಾಡ್ಬೋದು? ಈ ಓಪನ್ ಎಂಡ್ ವರ್ಗಗಳಲ್ಲಿ ಕೂಡ ಇದನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಲೆಕ್ಕವನ್ನು ಹಾಕಬಹುದು. ಇದು ಇರುವಂಥ 7ನೆಯ ಮಹತ್ವದ ಅಂಶ ಆಗಿದೆ. ಈ 7 ಮಹತ್ವ ಆದಮೇಲೆ ಕೊನೆಗೆ ವಿದ್ಯಾರ್ಥಿಗಳೇ ಉಪಸಂಹಾರವನ್ನು ನಾವು ಬರಬೇಕಾಗ್ತದೆ. ಉಪಸಂಹಾರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬಹುಲಕ ಎಂಬುವುದು ಕೇಂದ್ರ ಪ್ರವೃತ್ತಿ, ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಏನು ಕರಿತೇವಲ್ಲ ಆ ಕೇಂದ್ರೀಯ ಪ್ರವೃತ್ತಿಯ ಸರಳ ಮತ್ತು ಉಪಯುಕ್ತ ಮಾಪನವಾಗಿ ಈ ಬಹುಲಕವನ್ನು ನಾವು ಬಳಸುತ್ತೇವೆ. ಇದು ಅಂದರೆ ಬಹುಲಕವು ದತ್ತಾಂಶದಲ್ಲಿನ ಅತ್ಯಂತ ಸಾಮಾನ್ಯ ಮೌಲ್ಯವನ್ನು ಸೂಚಿಸುತ್ತದೆ. ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ಗುಣಾತ್ಮಕ ಮಾಹಿತಿಗಳನ್ನು ಅಥವಾ ಮಾರುಕಟ್ಟೆ ಅಧ್ಯಯನಗಳಲ್ಲಿ ಈ ಬಹುಲಕವನ್ನು ಅತ್ಯಂತ ಮಹತ್ವದ ಪಾತ್ರವಾಗಿ ಬಳಸಿಕೊಳ್ಳುವುದರ ಮೂಲಕ ನಾವು ಬಹುಲಕವನ್ನು ಅಧ್ಯಯನವನ್ನು ಮಾಡ್ತೇವೆ. ಏನ ಇಷ್ಟು ವಿದ್ಯಾರ್ಥಿಗಳೇ ಬಹುಲಕ ಅಂದ್ರೇನು, ಬಹುಲಕವನ್ನು ಅಧ್ಯಯನ ಮಾಡುವುದರಿಂದ ಆಗುವಂಥ ಆರ್ಥಿಕತೆಗೆ ಮಹತ್ವದ ಅಂಶಗಳು ಯಾವುವು ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನನ್ನ ಈ ವಿಡಿಯೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬನ್ನು ಮಾಡದೆ ನೋಡುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.